प्रथमो हनुमन्नामो द्वितीयो भीम एव च प्रथमो हनुमन्नामो द्वितीयो भीम एव च पूर्णप्रज्ञतृतीयस्तु भगवत्कार्य साधकः भगवत्कार्य साधकः ನೆನೆವೆನು ಅನುದಿನ ನಿಮ್ಮ ಮಹಿಮೆಯನು ಮಧ್ವರಾಯ ಮಧ್ವರಾಯ ನೆನೆವೆನು ಅನುದಿನ ನಿಮ್ಮ ಮಹಿಮೆಯನು ಮಧ್ವರಾಯ ಮಧ್ವರಾಯ ಸನಕಾದಿ ಮುನಿವಂದ್ಯ ಸೇವಿತ ಪದಾಚ ಮಧ್ವರಾಯ ಮಧ್ವರಾಯ ನೆನೆವೆನು ಅನುದಿನ ನಿಮ್ಮ ಮಹಿಮೆಯನು ಮಧ್ವರಾಯ 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 ಕಲಿಮಲದಿಂ ಜ್ಞಾನ ಕಲುಷಿತವಾಗಲು ಮಧ್ವರಾಯ ಮಧ್ವರಾಯ ನಳಿನಾಕ್ಷನಾಗ್ನದಿ ಇಳೆಯೊಳಗುದಿಸಿದ್ಯೋ ಮಧ್ವರಾಯ ಮಧ್ವರಾಯ ನೆನೆವೆನು ಅನುದಿನ ನಿಮ್ಮ ಮಹಿಮೆಯನು ಮಧ್ವರಾಯ 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 ಗೋವಿತ್ತ ವಿಪ್ರಗೆ ನಿರುತ ಮೋಕ್ಷವನಿತೆ ಮಧ್ವರಾಯ ಮಧ್ವರಾಯ ಜೀವೇಶರೊಂದೆಂಬ ಮತವ ಭೇದಿಸಿದೆ ಮಧ್ವರಾಯ ಮಧ್ವರಾಯ ಸೂತ್ರಾರ್ಥಗಳನ್ನೆಲ್ಲ ವೇತೃಗಳಿಗೆ ತಿಳಿಸಿ ಮಧ್ವರಾಯ ಮಧ್ವರಾಯ ಶಾಸ್ತ್ರದ ತಾತ್ಪರ್ಯ ಪ್ರಕರಣ ರಚಿಸಿದೆ ಮಧ್ವರಾಯ ಮಧ್ವರಾಯ ನೆನೆವೆನು ಅನುದಿನ ನಿಮ್ಮ ಮಹಿಮೆಯನು ಮಧ್ವರಾಯ 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 ಹೃದಯದಿ ಸೇರಿದ್ದ ತಮಸಿಗೆ ಮಧ್ವರಾಯ
ಮಧ್ವರಾಯ ಮಧ್ವರಾಯ ಮಧ್ವರಾಯ ಮಧ್ವರಾಯ ಮಧ್ವರಾಯ ಮಧ್ವರಾಯ. रोगहरणे कृपा सागर श्री गुरु राघवेंद्र परिपालिसो राघवेंद्र परिपालिसो संतत दुर्मत स्वात दिवाकर संतत दुर्मत स्वात दिवाकर संत विनुत मारिसो संत विनुत मारिसो रोग हरणे कृपा सागर श्री गुरु राघवेंद्र परिपालिसो राघवेंद्र परिपालिसो पावन गात्र सुदेवर वरदेव पावन गात्र सुदेवर वरदेव सेवक जनोडगाडिसो सेवक जनोडगाडिसो सेवक जनोडगाडिसो रोग हरणे कृपा सागर श्री गुरु राघवेंद्र परिपालिसो राघवेंद्र परिपालिसो घन महिम जगन्नाथ विठल प्रिय घन महिम जगन्नाथ विठल प्रिय निन्नाराधने ಮಾಡಿಸೋ ನಿನ್ನಾರಾಧನೆ ಮಾಡಿಸೋ ನಿನ್ನಾರಾಧನೆ ಮಾಡಿಸೋ ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ರಾಘವೇಂದ್ರ ಪರಿಪಾಲಿಸೋ ರಾಘವೇಂದ್ರ ಪರಿಪಾಲಿಸೋ. ಹರೇ ಶ್ರೀನಿವಾಸ. ಎಲ್ಲರಿಗೂ ಮಧ್ವನವಮಿಯ ಶುಭಾಶಯಗಳು. ಮಧ್ವಾಚಾರ್ಯರ ಜನ್ಮಸ್ಥಳ ಪಾಜಕ ಉಡುಪಿ. ಮಧ್ವಾಚಾರ್ಯರ ತಂದೆಯ ಹೆಸರು ಮಧ್ಯಗೇಹ ಭಟ್ಟರು. ತಾಯಿಯ ಹೆಸರು ವೇದವತಿ. ತಮ್ಮನ ಹೆಸರು ವಿಷ್ಣು ತೀರ್ಥರು. ಮಧ್ವಾಚಾರ್ಯರ ಪೂರ್ವಾಶ್ರಮದ ಹೆಸರೇನು? ವಾಸುದೇವ. ಗುರುಗಳ ಹೆಸರು ಅಚ್ಯುತ ಪ್ರೇಕ್ಷಾಚಾರ್ಯರು. ಮಧ್ವಾಚಾರ್ಯರ ಶಿಷ್ಯಂದ್ರು ಯಾರು? ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು ಮತ್ತೆ ಅಕ್ಷೋಭ್ಯ ತೀರ್ಥರು. ಮಧ್ವಾಚಾರ್ಯರು ಸ್ಥಾಪಿಸಿದ ಮತ ಯಾವುದು? ದ್ವೈತ. ವಾಯುದೇವರ ಅವತಾರತ್ರಯ ರೂಪಗಳು ಯಾವ್ದ್ಯಾವುದು? 3: ಹನುಮ, ಭೀಮ, ಮಧ್ವ. ಮಧ್ವಾಚಾರ್ಯರು ಉಡುಪಿಯಲ್ಲಿ ಯಾವ ದೇವರನ್ನು ಪ್ರತಿಷ್ಠಾಪಿಸಿದರು? ಯಾವ ದೇವ್ರನ್ನ ಉಡುಪಿಲಿ?
ಕಡಗೋಲು ಕೃಷ್ಣ. ಮಧ್ವಾಚಾರ್ಯರು ಯಾವ ಭೇದವನ್ನು ಪ್ರಪಂಚದಲ್ಲಿ ತಿಳಿಸಿದರು? ಪಂಚಭೇದ. ಯಾವ್ದ್ಯಾವುದು ಪಂಚಭೇದ? ಜೀವ ಜೀವ ಭೇದ, ಜಡ ಜಡ ಭೇದ, ಜೀವ ಜಡ ಭೇದ, ಜಡ ಪರಮಾತ್ಮ ಭೇದ, ಜೀವ ಪರಮಾತ್ಮ ಭೇದ. ಮಧ್ವಾಚಾರ್ಯರಿಗೆ ಬ್ರಹ್ಮಸೂತ್ರ ಭಾಷ್ಯನ ಬರೆಯಕ್ಕೆ ಯಾರ ಆದೇಶ ಕೊಟ್ಟಿದ್ದು? ನಾರಾಯಣ. ಮಧ್ವಾಚಾರ್ಯರು ಒಟ್ಟು ಎಷ್ಟು ಗ್ರಂಥ ರಚಿಸಿದರು? 37. ಯಾವ್ದ್ಯಾವುದು ಯಾವ್ದ್ಯಾವ್ದು ಹೇಳು ಹೆಸರು. ಬ್ರಹ್ಮಸೂತ್ರ ಭಾಷ್ಯ, ಅಣುವ್ಯಾಖ್ಯಾನ, ಅಣುಭಾಷ್ಯ, ನ್ಯಾಯ ವಿವರಣ, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ, ಋಗ್ಭಾಷ್ಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಐತರೇಯ ಭಾಷ್ಯ, ಚಾಂದೋಗ್ಯ ಭಾಷ್ಯ, ಬೃಹದಾರಣ್ಯಕ ಭಾಷ್ಯ, ಈಶಾವಾಸ್ಯ ಭಾಷ್ಯ, ತಲವಕಾರ ಭಾಷ್ಯ, ಶಶಂಸ್ನ ಭಾಷ್ಯ, ಕಾಟಕ ಭಾಷ್ಯ, ಅಥರ್ವಣ ಭಾಷ್ಯ, ಮಾಂಡೂಕ ಭಾಷ್ಯ, ತೈತ್ತರೀಯ ಭಾಷ್ಯ, ತತ್ವ ಸಂಖ್ಯಾನ, ತತ್ವ ವಿವೇಕ, ತತ್ವೋದ್ಯೋತ, ವಿಷ್ಣು ತತ್ವ ನಿರ್ಣಯ, ಪ್ರಮಾಣ ಲಕ್ಷಣ, ಕಥಾ ಲಕ್ಷಣ, ಉಪಾಧಿ ಖಂಡನ, ಮಾಯಾವಾದ ಖಂಡನ, ಪ್ರಪಂಚ ಮಿಥ್ಯಾತ್ಮಾನುಮಾನ ಖಂಡನ, ಕರ್ಮ ನಿರ್ಣಯ, ಯಮಕ ಭಾರತ, ತಂತ್ರ ಸಂಖ್ಯಾನ, ತಂತ್ರಸಾರ ಸಂಗ್ರಹ, ದ್ವಾದಶ ಸ್ತೋತ್ರ, ನಖಸ್ತುತಿ, ಸದಾಚಾರ ಸ್ಮೃತಿ, ಜಯಂತಿ ನಿರ್ಣಯ, ಕೃಷ್ಣಾಮೃತ ಮಹಾರ್ಣವ, ಯತಿ ಪ್ರಣವಕಲ್ಪ. ಎಲ್ಲರಿಗೂ ಮಧ್ವನವಮಿಯ ಶುಭಾಶಯಗಳು.
मयस्मिन् परे स्वप्निकं रक्षयन् यान्तिदुं कानियन्नामः अक्षरो योजन प्रदेवां तथा उच्चिकं यस्य विश्वं सदा क्रीडयामो वासुदेवं देवता मण्डला कण्ठमण्डलम् क्रीडयामो वासुदेवं क्रीडयामो
ಜನುಮ ಜನುಮದಲ್ಲಿ ಎನಗಿರಲಿ, ಜನುಮ ಜನುಮದಲ್ಲಿ ಎನಗಿರಲಿ, ಹನುಮ ಭೀಮ ಮಧ್ವ ಮುನಿಗಳ ಸೇವೆಯು ಜನುಮ ಜನುಮದಲ್ಲಿ ಎನಗಿರಲಿ, ಹನುಮ ಭೀಮ ಮಧ್ವ ಮುನಿಗಳ ಸೇವೆಯು ಜನುಮ ಜನುಮದಲ್ಲಿ ಎನಗಿರಲಿ. ಮಾತರೀಶ್ವರಿ ಮಾತರೀಶ್ವರಿ ಪ್ರೀತನಾಗೆ, ಮಾತರೀಶ್ವರಿ ಪ್ರೀತನಾಗೆ ಅಜತಾತನು ಸುಲಭದಿ ಒಲಿಯುವನು, ಕೋತಿಯ ರೂಪದಿ ಭೂತಳದಲ್ಲಿ ಬಲು, ಕೋತಿಯ ರೂಪದಿ ಭೂತಳದಲ್ಲಿ ಬಲು ಖ್ಯಾತಿ ಪಡೆದ ರಾಮಧೂತರ ಸೇವೆಯು, ಖ್ಯಾತಿ ಪಡೆದ ರಾಮಧೂತರ ಸೇವೆಯು ಜನುಮ ಜನುಮದಲ್ಲಿ ಎನಗಿರಲಿ. ಹರನ ಭಕುತ ಜರಾಸಂಧನ ಕಾಯವ, ಹರನ ಭಕುತ ಜರಾಸಂಧನ ಕಾಯವ ಹರಿದು ಮುರಿದು ಬಲು ಸುಲಭದಲ್ಲಿ, ಹರನ ಭಕುತ ಜರಾಸಂಧನ ಕಾಯವ ಹರಿದು ಮುರಿದು ಬಲು ಸುಲಭದಲ್ಲಿ, ಹರಿಗ ಪರೋಕ್ಷದಿ ಅರ್ಪಣೆ ಮಾಡಿದ, ಹರಿಗ ಪರೋಕ್ಷದಿ ಅರ್ಪಣೆ ಮಾಡಿದ, ಹರಿಗ ಪರೋಕ್ಷದಿ ಅರ್ಪಣೆ ಮಾಡಿದ ಕುರುಕುಲಪತಿ ಬಲ ಭೀಮರ ಸೇವೆಯು, ಕುರುಕುಲಪತಿ ಬಲ ಭೀಮರ ಸೇವೆಯು ಜನುಮ ಜನುಮದಲ್ಲಿ ಎನಗಿರಲಿ. ಶುದ್ಧ ದ್ವಿಜ ಕುಲದಿ ಶುದ್ಧ ದ್ವಿಜ ಕುಲದಿ ಉದ್ಭವಿಸಿದ ಅನಿರುದ್ಧನಿಗೆ ಅನುಮತವಾಗಿರುವ, ಶುದ್ಧ ದ್ವಿಜ ಕುಲದಿ ಉದ್ಭವಿಸಿದ ಅನಿರುದ್ಧನಿಗೆ ಅನುಮತವಾಗಿರುವ, ಸಿದ್ಧಾಂತದ ಪದ್ಧತಿಯನ್ನು ತೋರಿದ, ಸಿದ್ಧಾಂತದ ಪದ್ಧತಿಯನ್ನು ತೋರಿದ ಮಧ್ವ ಮತದ ತತ್ವದಲ್ಲಿ ಪ್ರಸನ್ನತೆ, ಮಧ್ವ ಮತದ ತತ್ವದಲ್ಲಿ ಪ್ರಸನ್ನತೆ ಜನುಮ ಜನುಮದಲ್ಲಿ ಎನಗಿರಲಿ, ಹನುಮ ಭೀಮ ಮಧ್ವ ಮುನಿಗಳ ಸೇವೆಯು
ಜನುಮ ಜನುಮದಲ್ಲಿ ಜನುಮ ಜನುಮದಲ್ಲಿ ಎನಗಿರಲಿ ಹರೇ ಶ್ರೀನಿವಾಸ. ಮಧ್ವನವಮಿಯ ಪ್ರಯುಕ್ತ ಸುಮಧ್ವ ವಿಜಯದ 2 ಶ್ಲೋಕದ ಸಂಕ್ಷಿಪ್ತ ಅರ್ಥ ಹೇಳ್ತಾ ಇದ್ದೀವಿ. ಹರಿ ಓಂ ಶ್ರೀನಾರಾಯಣ ಪಂಡಿತಾಚಾರ್ಯ ವಿರಚಿತ ಸುಮಧ್ವ ವಿಜಯ ಪ್ರಥಮ ಸರ್ಗ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಮನೋಹರನಾದ ಮಂಗಳಕರವಾದ ಗುಣಗಳಿಗೆ ಆಶಯನಾದವನೇ, ಸರ್ವಗುಣಗಳನ್ನು ದೇಹದಲ್ಲೇ ಹೊಂದಿರುವನೇ, ಸೂರ್ಯನ ರಶ್ಮಿಯಂತೆ ಕಾಂತಿಯುಳ್ಳವನೇ, ಸಮಸ್ತ ಪ್ರಪಂಚಕ್ಕೆ ಕಾರಣನಾದವನೇ, ಶ್ರೀ ಸಮೇತ ಮುಖ್ಯ ಪ್ರಾಣನಿಗೆ ಒಡೆಯನಾದವನೇ, ನಿನಗೆ ನಮಿಸುತ್ತೇನೆ. ಅಪಿ ತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿಂ ದಿನನಾಥ ದೀಪ್ತಿಂ. ಆಚಾರ್ಯ ಮಧ್ವರ ಕೀರ್ತಿಯು 3 ಲೋಕಗಳಾದ ಸ್ವರ್ಗ, ನರಕ, ಪಾತಾಳದ ಹೊರಗೂ ಪ್ರಜ್ವಲಿಸುತ್ತದೆ. ನಮ್ಮ ಮನಸ್ಸಿನ ಅಜ್ಞಾನದ ಅಂಧಕಾರವನ್ನು ನಾಶ ಮಾಡಿ ಶುದ್ಧ ಜ್ಞಾನವನ್ನು ನೀಡಲಿ. ಮಧ್ವಾಚಾರ್ಯರ 37 ಸರ್ವಮೂಲ ಗ್ರಂಥಗಳ ಹೆಸರು ಹೇಳ್ತಾ ಇದ್ದೀನಿ. ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ಅನುಭಾಷ್ಯ, ನ್ಯಾಯ ವಿವರಣ, ಗೀತಾಭಾಷ್ಯ, ಗೀತಾ ತಾತ್ಪರ್ಯ, ಋಗ್ಭಾಷ್ಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಐತರೀಯ ಭಾಷ್ಯ, ತೈತ್ತರೀಯ ಭಾಷ್ಯ, ತತ್ವಸಂಖ್ಯಾನ, ತತ್ವವ್ಯಯಕ್ಕೆ, ತತ್ವೋದ್ಯೋತ, ವಿಷ್ಣು ತತ್ವ ನಿರ್ಣಯ, ಪ್ರಮಾಣ ಲಕ್ಷಣ, ಕಥಾಲಕ್ಷಣ, ಉಪಾಧಿ ಖಂಡನ, ಮಾಯಾವಾದ ಖಂಡನ, ಪ್ರಪಂಚ ಮಿಥ್ಯಾತ್ಮಾನುಮಾನ ಖಂಡನ, ಕರ್ಮ ನಿರ್ಣಯ, ಯಮಕ ಭಾರತ, ತಂತ್ರಸಾರ ಸಂಗ್ರಹ, ನಖಸ್ತುತಿ, ಸದಾಚಾರ ಸ್ಮೃತಿ, ಜಯಂತಿ ನಿರ್ಣಯ, ಕೃಷ್ಣಾಮೃತ ಮಹಾರ್ಣವ, ಯತಿ ಪ್ರಣವಕಲ್ಪ. ಆಟ ಆಡಿ ಆಡಿ ಸಾಕಾಗಿದೆ, ಬೇರೆ ಏನಾದರೂ ಮಾಡೋಣ. ನಾಳೆ ಏನು ಹೇಳು? ನಾಳೆ ಹನುಮ ಜಯಂತಿ. ಹಾಗಾದ್ರೆ ಬಾ, ಮಧ್ವನಾಮದ ಮೇಲೆ ಕ್ವಿಜ್ ತೆಗೆದ್ವಾ? ಸರಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮಧ್ವನಾಮವನ್ನು ರಚಿಸಿದವರು ಯಾರು? ಶ್ರೀಪಾದರಾಜರು. ಅಂಡೋದಕ ಎಂದರೇನು? ಭೂಮಿಯ ಕೆಳಗಿರುವ ಗಣೋದಕ. ಸಮಸ್ತ ಲೋಕಗಳನ್ನು ಹೊತ್ತವರಾರು? ಶೇಷದೇವರು. ಶೇಷದೇವರನ್ನು ಹೊತ್ತವರಾರು? ವಾಯುದೇವರು. ವಾಯುದೇವರು ಯಾವ ರೂಪದಿಂದ ಶೇಷದೇವರನ್ನು ಹೊತ್ತಿದ್ದಾರೆ? ಕೂರ್ಮ ರೂಪದಿಂದ. ಕೂರ್ಮ ರೂಪದ ದೇಹದ ಯಾವ ಭಾಗದಲ್ಲಿ ಹೊತ್ತಿದ್ದಾರೆ? ಬಾಲದ ತುದಿಯಲ್ಲಿ. ಶ್ರೀಪಾದರಾಜರು ಮಧ್ವನಾಮದ ಆರಂಭದಲ್ಲಿ ವಾಯುದೇವರನ್ನು ಏನೆಂದು ಕರೆದಿದ್ದಾರೆ? ನಮ್ಮ ಕುಲಗುರು ರಾಯರು ಎಂದು ಕರೆದಿದ್ದಾರೆ. ನಮ್ಮ ದೇಹದಲ್ಲಿ ಯಾರು ಇದ್ದರೆ ಮಾತ್ರ ಶ್ರೀಹರಿ ಇರುವನು ಮತ್ತು ಯಾರು ತೊಲಗಿದರೆ ತಾನೂ ಹೋಗುತ್ತಾನೆ. ಮುಖ್ಯ ಪ್ರಾಣದೇವರು. ನಮ್ಮ ದೇಹದ ಒಳಗೆ ಮತ್ತು ಹೊರಗೆ ನಿಯಾಮಕರು ಎಂದು ಕರೆಸಿಕೊಳ್ಳುವವರು ಯಾರು? ವಾಯುದೇವರು. ಇಂದ್ರಿಯಾಭಿಮಾನಿ ದೇವತೆಗಳು ಆಯಾ ಭಾಗಗಳಿಂದ ಹೊರ ಹೋದರೆ ಅಂತಹವರನ್ನು ಏನೆಂದು ಕರೆಯುತ್ತಾರೆ? ಮೂಕ. ನಮ್ಮ ದೇಹದಿಂದ ಯಾರು ಹೋದರೆ ಪೆಣ ಅಥವಾ ನಿರ್ಜೀವಿ ಎಂದು ಕರೆಸಿಕೊಳ್ಳುತ್ತಾರೆ? ವಾಯುದೇವರು. ವಾಯುದೇವರು ಪ್ರತಿಯೊಬ್ಬರಲ್ಲಿ ಎಷ್ಟು ಹಂಸಮಂತ್ರಗಳನ್ನು ಜಪಿಸುತ್ತಾರೆ? 26,600. ವಾಯುದೇವರು ತ್ರೇತಾಯುಗದಲ್ಲಿ ಯಾವ ಹೆಸರಿನಿಂದ ಅವತರಿಸಿದರು? ಹನುಮಂತ. ಹನುಮಂತನ ತಂದೆ ತಾಯಿ ಯಾರು? ಕೇಸರಿ ಅಂಜನಾದೇವಿ. ಹನುಮಂತನು ಜನಿಸಿದ ದಿನ ಯಾವುದು? ಚೈತ್ರ ಮಾಸ ಶುಕ್ಲ ಪಕ್ಷ ಪೂರ್ಣಿಮಾ. ಹನುಮಂತ ಯಾರನ್ನು ಹಿಡಿಯಲು ಆಕಾಶಕ್ಕೆ ಹಾರಿದ? ತರಣಿ ಎಂದರೆ ಯಾರು? ರಾಮದೇವ. ತರಣಿ ಎಂದರೆ ಯಾರು? ತರಣಿ ಎಂದರೆ ಯಾರು? ಸೂರ್ಯ. ಹನುಮಂತನು ಸೂರ್ಯದೇವರಲ್ಲಿ ಏನನ್ನು ಅಧ್ಯಯನ ಮಾಡಿದ? ಶಬ್ದಶಾಸ್ತ್ರ ಎಂದರೇನು? ವ್ಯಾಕರಣ. ಹನುಮಂತ ಮುಖದಲ್ಲಿ ಕಿಂಚಿತ್ತೂ ಅಪಶಬ್ದ ಇಲ್ಲದವರು ಯಾರು? ರಾಮದೇವರು. ಹನುಮಂತ ಯಾರನ್ನು ಅನುಕರಿಸಿದ?
ರಾಮದೇವರನ್ನು. ತರಣಿಸುತ ಎಂದರೆ ಯಾರು? ಸುಗ್ರೀವ. ಧರಣಿಸುತೆ ಎಂದರೆ ಯಾರು? ಸೀತಾಮಾತೆ. ಸೀತೆಯನ್ನು ಕಾಣಲು ಹನುಮಂತ ಹೇಗೆ ಹೋದ, ಎಲ್ಲಿಗೆ ಹೋದ? ಲಂಕೆಗೆ ಹೋದ, ಸಮುದ್ರ ಹಾರಿ ಹೋದ. ನೆಕ್ಸ್ಟ್, ಸೀತೆಯನ್ನು ಕಂಡು ಬಂದು ಹರಿಗೆ ಏನನ್ನು ಕೊಟ್ಟ? ಚೂಡಾಮಣಿ ಅಥವಾ ಚೂಡಾರತ್ನ. ಹರಿಗಳನ್ನು ಕೂಡಿ. ಇಲ್ಲಿ ಹರಿಗಳು ಎಂದರೆ ಯಾರು? ಕಪಿಗಳು. ಲಂಕೆಗೆ ಹೋಗಲು ಕಟ್ಟಿದ ಸೇತುವೆಯ ಹೆಸರೇನು? ರಾಮ ಸೇತುವೆ. ಕಪಿಗಳನ್ನು ಉರಗಬಂಧಕ್ಕೆ, ಹಾವಿನ ಪಾಶಕ್ಕೆ ಸಿಲುಕಿಸಿದವರು ಯಾರು? ಇಂದ್ರಜಿತ್ತು. ತರಣಿ ಕುಲತಿಲಕನಾಜ್ಞೆಯಿಂದ ಏನನ್ನು ಕಿತ್ತು ತಂದ? ಸಂಜೀವಿನಿ ಗಿರಿ. ತರಣಿ ಕುಲತಿಲಕ ಎಂದರೆ ಯಾರು? ರಾಮದೇವರು. ರಾಮನ ಯಾವ ಮತ್ತೊಂದು ಹೆಸರನ್ನು ಮಧ್ವನಾಮದಲ್ಲಿ ಸೂಚಿಸಲಾಗಿದೆ? ರಘುಪತಿ. ಶ್ರೀರಾಮನನ್ನು ಸಂತೋಷಪಡಿಸಿ ಏನನ್ನು ಪಡೆದ? ಮುತ್ತಿನ ಹಾರ. ಪರಮಾತ್ಮ ಬ್ರಹ್ಮ ಪದವಿಯನ್ನು ಕೊಟ್ಟು ಅನುಗ್ರಹಿಸಲು ಬಂದಾಗ ಹನುಮಂತ ಅದನ್ನು ನಿರಾಕರಿಸಿ ಏನನ್ನು ಬೇಡಿದ? ಶ್ರೀರಾಮನಲ್ಲಿ ನಿಜಭಕ್ತಿಯನ್ನು ಬೇಡಿದ. ವಾಯುದೇವರ ಎರಡನೇ ಅವತಾರ ಯಾವುದು? ಭೀಮಸೇನ ದೇವರು. ಭೀಮಸೇನ್ ದೇವರು ಯಾವ ಯುಗದಲ್ಲಿ ಅವತರಿಸಿದರು? ದ್ವಾಪರ ಯುಗದಲ್ಲಿ. ಭೀಮಸೇನ್ ದೇವರು ಯಾರಲ್ಲಿ ಜನಿಸಿದ? ಯಾವ ವಂಶದಲ್ಲಿ ಜನಿಸಿದ? ಕುರುವಂಶ. ಭೀಮಸೇನ್ ದೇವರ ತಂದೆ ತಾಯಿಯರು ಯಾರು? ಪಾಂಡುರಾಜ, ಕುಂತಿದೇವಿ. ಭೀಮ ಶಿಶುವಿದ್ದಾಗ ಯಾರ ಕರದಿಂದ ಗಿರಿಯ ಮೇಲೆ ಬಿದ್ದ? ಕುಂತಿ. ಗಿರಿಯು ಏನಾಯಿತು ಮತ್ತು ಅದರ ಹೆಸರೇನು? ಗಿರಿಯು 100 ಭಾಗ ಆಯಿತು. ಗಿರಿಯ ಹೆಸರು ಶತಶೃಂಗ. ಕುರುಪಗರಳವನಿಕ್ಕೆ ಎಂದರೆ? ದುರ್ಯೋಧನ ವಿಷವನ್ನು ನೀಡಿದ. ಅರಗಿನ ಮನೆಯಲ್ಲಿ ಯಾರಿಗೆ ವಿಷವನ್ನು ನೀಡಿದ? ಭೀಮಸೇನ ದೇವರಿಗೆ. ಅರಗಿನ ಮನೆಯಲ್ಲಿ ಯಾರಿದ್ದರು? ಪಾಂಡವರು ಮತ್ತೆ ಅವರ ತಾಯಿ ಕುಂತಿದೇವಿ. ಪಾಂಡವರು ಯಾರ್ಯಾರು? ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ. ಕರೆಸಿ ಜಾಹ್ನವಿಗೊಯ್ದು ತನ್ನನುಜರ ಅಂದ್ರೇನು? ಸುರಂಗದ ಮೂಲಕ ಸಹೋದರರನ್ನು ಕಾಪಾಡಿದ. ಲೋಕಕಂಟಕರಾದ ಯಾವ ರಾಕ್ಷಸರನ್ನು ಕೊಂದ? ಬಕ, ಹಿಡಿಂಬಕ. ಮಾಗಧ ಎಂದರೆ ಯಾರು? ಜರಸಂಧ. ಜರಾಸಂಧನನ್ನು ಕೊಂದು ಯಾವ ಯಾಗ ಮಾಡಿದ? ರಾಜಸೂಯ ಯಾಗವನ್ನು ಮಾಡಿದ. ಕಾಡಿನಲ್ಲಿ ಯಾರನ್ನು ಕೊಂದು ಮಾನಿನಿಗೆ ಏನನ್ನು ತಂದುಕೊಟ್ಟ? ಕಿರ್ನಿರನ್ನು ಕೊಂದು ಸೌಗಂಧಿ ಹೂವನ್ನು ಕೊಟ್ಟ. ಮಾನಿನಿ ಎಂದರೆ ಯಾರು? ದ್ರೌಪದಿ. ದ್ರೌಪದಿ ದೇವಿಯನ್ನು ಪೀಡಿಸಿದ ರಾಕ್ಷಸ ಯಾರು? ಕೀಚಕ. ಕೀಚಕನನ್ನು ನಿಕ್ಕೆ ಎಂದರೆ? ದುರ್ಯೋಧನ ವಿಷವನ್ನು ನೀಡಿದ. ಅರಗಿನ ಮನೆಯಲ್ಲಿ ಯಾರಿಗೆ ವಿಷವನ್ನು ನೀಡಿದ? ಭೀಮಸೇನ ದೇವರಿಗೆ. ಅರಗಿನ ಮನೆಯಲ್ಲಿ ಯಾರಿದ್ದರು? ಪಾಂಡವರು ಮತ್ತೆ ಅವರ ತಾಯಿ ಕುಂತಿದೇವಿ. ಪಾಂಡವರು ಯಾರ್ಯಾರು? ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ. ಕರೆಸಿ ಜಾಹ್ನವಿಗೊಯ್ದು ತನ್ನನುಜರ ಅಂದ್ರೇನು? ಸುರಂಗದ ಮೂಲಕ ಸಹೋದರರನ್ನು ಕಾಪಾಡಿದ. ಲೋಕಕಂಟಕರಾದ ಯಾವ ರಾಕ್ಷಸರನ್ನು ಕೊಂದ? ಬಕ, ಹಿಡಿಂಬಕ. ಮಾಗಧ ಎಂದರೆ ಯಾರು? ಜರಸಂಧ. ಜರಾಸಂಧನನ್ನು ಕೊಂದು ಯಾವ ಯಾಗ ಮಾಡಿದ? ರಾಜಸೂಯ ಯಾಗವನ್ನು ಮಾಡಿದ. ಕಾಡಿನಲ್ಲಿ ಯಾರನ್ನು ಕೊಂದು ಮಾನಿನಿಗೆ ಏನನ್ನು ತಂದುಕೊಟ್ಟ? ಕಿರ್ನಿರನ್ನು ಕೊಂದು ಸೌಗಂಧಿ ಹೂವನ್ನು ಕೊಟ್ಟ. ಮಾನಿನಿ ಎಂದರೆ ಯಾರು? ದ್ರೌಪದಿ. ದ್ರೌಪದಿ ದೇವಿಯನ್ನು ಪೀಡಿಸಿದ ರಾಕ್ಷಸ ಯಾರು? ಕೀಚಕ. ಕೀಚಕ ಯಾರ ಅರಮನೆಯಲ್ಲಿದ್ದ? ವಿರಾಟ ರಾಜನ. ಕೀಚಕನನ್ನು ಗರಡಿ ಮನೆಯಲ್ಲಿ ಕೊಂದವರು ಯಾರು? ಅಜ್ಞಾತವಾಸದಲ್ಲಿ ಪಾಂಡವರು ಎಲ್ಲಿ ವಾಸವಾಗಿದ್ದರು? ವಿರಾಟ ರಾಜನ ಅರಮನೆಯಲ್ಲಿ. ವೀರ ನರಹರಿಯು ತೋರಿದ ಲೀಲೆಯಂತೆ ಭೀಮಸೇನ್ ದೇವರು ಯಾರನ್ನು ಕೊಂದ್ರು? ದುಶ್ಯಾಸನ. ಗುರುಸುತ ಎಂದರೆ ಯಾರು? ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ. ಅಶ್ವತ್ಥಾಮ ಯಾವ ಅಸ್ತ್ರವನ್ನು ಬಿಟ್ಟ? ನಾರಾಯಣ ಅಸ್ತ್ರ.
ಭೀಮಸೇನ್ ದೇವರು ನಾರಾಯಣಾಸ್ತ್ರವನ್ನು ಏನು ಮಾಡಿದ್ರು? ಪುನಃ ಅದನ್ನು ಹಿಂತಿರುಗಿಸಿದರು. ಗುರುಸುತನಿಗೆ ಭೀಮಸೇನ ದೇವರು ಏನು ಮಾಡಿದರು? ತಲೆಯಲ್ಲಿರುವ ಮಣಿಯನ್ನು ಕಿತ್ತು ಎಸೆದರು. ಮಹಾಭಾರತದ ಯುದ್ಧದ ಅಂತ್ಯದಲ್ಲಿ ದುರ್ಯೋಧನ ಎಲ್ಲಿ ಅಡಗಿದ್ದ? ವೈಶಂಪಾಯನ ಸರೋವರದಲ್ಲಿ. ಊರುದ್ವಯ ಅಂದರೆ ಏನು? ತೊಡೆ. ತೊಡೆಯನ್ನು ಯಾವುದರಿಂದ ಮುರಿದರು? ಗದೆಯಿಂದ. ಭೀಮಸೇನ್ ದೇವರಿಗೆ ಇರುವ ಇನ್ನೊಂದು ಹೆಸರೇನು? ಏನೆಂದು ಕರೆಯುತ್ತಾರೆ? ತ್ರಿಕೋದರ. ವಾಯುದೇವರ ಮೂರನೇ ಅವತಾರ ಯಾವುದು? ಮಧ್ವಾಚಾರ್ಯ. ಮಧ್ವಾಚಾರ್ಯರ ಮತ್ತೆ ಬೇರೆ ಬೇರೆ ಯಾವ ಹೆಸರುಗಳಿಂದ ಕರೀತಾರೆ? ಆನಂದ ತೀರ್ಥರು, ಪೂರ್ಣ ಕೃಷ್ಣರು. ಮಧ್ವಾಚಾರ್ಯರ ತಂದೆ ತಾಯಿಯರು ಯಾರ್ಯಾರು? ಮಧ್ಯಗೇಹ ಭಟ್ಟ ಮತ್ತು ವೇದವತಿ. ಮಧ್ವಾಚಾರ್ಯರಿಗೆ ಒಬ್ರು ಅಕ್ಕ ಇದ್ರು, ಅವ್ರ ಹೆಸರೇನು? ಕಲ್ಯಾಣಿ. ದಾನವರು ಎಷ್ಟು ಕುಭಾಷೆಗಳನ್ನು ರಚಿಸಿದ್ದರು? 21. ಮಧ್ವಾಚಾರ್ಯರು ಸ್ಥಾಪಿಸಿದ ಮತ ಯಾವುದು? ದ್ವೈತ. ಜೋರ್ ಹೇಳು. ದ್ವೈತ. ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರು ಯಾರು? ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು. ಮಧ್ವಾಚಾರ್ಯರು ಏನೆಂದು ಸಾರಿದರು? ಜಗ ಸತ್ಯ. ಮಧ್ವಾಚಾರ್ಯರು ಸಾರಿದ ತಾರತಮ್ಯಗಳನ್ನು ಏನೆಂದು ಕರೆಯುತ್ತಾರೆ? ಪಂಚಭೇದಗಳು. ಕಡಲ ತೀರದಲ್ಲಿ ಮಧ್ವಾಚಾರ್ಯರು ಧ್ಯಾನಕ್ಕೆ ಕುಳಿತಾಗ ಅವರು ಏನನ್ನು ಕಂಡ್ರು? ಮುಳುಗುವ ಹಡಗನ್ನು ಕಂಡರು. ಏನು? ಮುಳುಗುವ ಹಡಗನ್ನು ಕಂಡರು. ನಾವಿಕನಿಂದ ಮಧ್ವಾಚಾರ್ಯರು ಏನನ್ನು ಬೇಡಿದರು? ಗೋಪಿಚಂದನದ 3 ಕಲ್ಲುಗಳು. 3 ಚಂದನಗಳನ್ನು ಎಲ್ಲಿ ಧರಿಸಿದರು? 2 ಭುಜದಲ್ಲಿ, 1 ತಲೆಯ ಮೇಲೆ. ಏನು? 2 ಭುಜದಲ್ಲಿ, 1 ತಲೆಯ ಮೇಲೆ. ಮಧ್ವಾಚಾರ್ಯರು ಯಾವ ಸ್ತೋತ್ರದಿಂದ ಸ್ತುತಿಸಿದರು? 12 ಸ್ತೋತ್ರದಿಂದ. ಗೋಪಿಚಂದನದಲ್ಲಿ ಏನನ್ನು ಕಂಡ್ರು? ಬಲರಾಮ, ದುರ್ಗಾದೇವಿ, ಕೃಷ್ಣ. ಕೃಷ್ಣನ ಮೂರ್ತಿ ಎಲ್ಲಿಂದ ಬಂದಿತ್ತು ಮತ್ತದನ್ನ ಯಾರು ಕೆತ್ತನೆ ಮಾಡಿದ್ರು? ಕೃಷ್ಣನ ಮೂರ್ತಿ ದ್ವಾರಕೆಯಿಂದ ಬಂದಿತ್ತು. ಅದನ್ನು ಕೆತ್ತಿದವರು ವಿಶ್ವಕರ್ಮ. ಬೆಟ್ಟದ ಮೇಲಿದ್ದ ಮೂರ್ತಿ ಯಾವುದು? ದುರ್ಗಾದೇವಿ. ಶರಧಿಯಿಂದ ತರುವಾಗ ಗೋಪಿಚಂದನದಿಂದ ಒಡೆದು ಹೊರಬಂದ ಮೂರ್ತಿ ಯಾವುದು? ಬಲರಾಮ. 3ನೇ ಕರಣಿಯಲ್ಲಿ ಯಾವ ಮೂರ್ತಿ ಇತ್ತು? ಕೃಷ್ಣ. ಕೃಷ್ಣನನ್ನ ಎಲ್ಲಿ ಸ್ಥಾಪಿಸಿದರು? ಉಡುಪಿಯಲ್ಲಿ. ಪೂಜೆ ಮಾಡಲು ಎಷ್ಟು ಬಾಲಯತಿಗಳನ್ನ ನೇಮಿಸಿದರು? 8 ಜನ ಬಾಲಗಳು. ಬಾಲಯತಿಗಳು. ಸೃಷ್ಟೀಶನಾಜ್ಞೆಯಿಂದ ಮಧ್ವಾಚಾರ್ಯರು ಎಲ್ಲಿಗೆ ಹೋದರು? ಬದರಿಗೆ ಹೋದರು. ಗೀತಾಭಾಷ್ಯವನ್ನು ಯಾರ ಮುಖೇನ ಅರಿಕೆ ಮಾಡಿದರು? ವೇದವ್ಯಾಸ ದೇವರು. ಸರ್ವಮೂಲ ಗ್ರಂಥಗಳೆಷ್ಟು? ಮಧ್ವಾಚಾರ್ಯರು ಬರೆದ ಸರ್ವಮೂಲ ಗ್ರಂಥಗಳೆಷ್ಟು? 37. ಮಧ್ವನಾಮದ ಫಲಸ್ತುತಿಯನ್ನು ಯಾರು ಬರೆದಿದ್ದಾರೆ? ಜಗನ್ನಾಥದಾಸರು. ಶ್ರೀಪಾದರಾಜರ ಅಂಕಿತ ಯಾವುದು? ರಂಗವಿಠಲ. ವಾಯುದೇವರು ಮುಂದೆ ಯಾವ ಪದವಿಗೆ ಹೋಗುತ್ತಾರೆ? ಬ್ರಹ್ಮ ಪದವಿ. ಧನ್ಯವಾದ. ಶ್ರೀ ಗುರುಭ್ಯೋ ನಮಃ. ಮಧ್ವರಾಯರ ನೆನೆದು ಶುದ್ಧರಾಗಿರೋ, ಮಧ್ವರಾಯರ ನೆನೆದು ಶುದ್ಧರಾಗಿರೋ, ಪೊದ್ದಿ ವೈಷ್ಣವ ಮತವ ಭವದಿಯನು ದಾಟಿರೋ, ಮಧ್ವರಾಯರ ನೆನೆದು ಪರಿಶುದ್ಧರಾಗಿರೋ. ಉದಯದಲ್ಲಿ ಏಳುವಾಗ ಮುದದಿ ಸ್ನಾನ ಮಾಡುವಾಗ ಒದಗಿ ನಿತ್ಯ ಕರ್ಮಗಳನ್ನು ನಡೆಸುವಾಗ, ಉದಯದಲ್ಲಿ ಏಳುವಾಗ ಮುದದಿ ಸ್ನಾನ ಮಾಡುವಾಗ ಒದಗಿ ನಿತ್ಯ ಕರ್ಮಗಳನ್ನು ನಡೆಸುವಾಗ, ಹೃದಯದಲ್ಲಿ
ಜಪಿಸುವಾಗ ಹೃದಯದಲ್ಲಿ ಬೀಜಾಕ್ಷರ ಮಂತ್ರ ಜಪಿಸುವಾಗ ಸದಮಲಾನಂದ ಹನುಮನ್ನ ನೆನೆಯಿರೋ ಸದಮಲಾನಂದ ಹನುಮನ್ನ ನೆನೆಯಿರೋ ಮಧ್ವರಾಯರ ನೆನೆದು ಶುದ್ಧರಾಗಿರೋ ಕಾಮವಿಲ್ಲದ ಹರಿ ಪೂಜೆ ವೈಶ್ವದೇವ ಬಿಡುವಾಗ ಪ್ರೇಮದಿ ವೈಷ್ಣವೋತ್ತಮರು ಅರ್ಚಿಸುವಾಗ ಕಾಮವಿಲ್ಲದ ಹರಿ ಪೂಜೆ ವೈಶ್ವದೇವ ಬಿಡುವಾಗ ಪ್ರೇಮದಿ ವೈಷ್ಣವೋತ್ತಮರು ಅರ್ಚಿಸುವಾಗ ಆ ಮಹಾಭಕ್ಷ ಭೋಜಾರು ಅಗಣೆ ಮಾಡುವಾಗ ಆ ಮಹಾಭಕ್ಷ ಭೋಜ ಆರೋಗಣೆ ಮಾಡುವಾಗ ನೇಮದಿಂದ ಕೌರವಂತಕ ಭೀಮರಾಯನ ನೆನೆಯಿರೋ ನೇಮದಿಂದ ಕೌರವಂತಕ ಭೀಮರಾಯನ ನೆನೆಯಿರೋ ಮಧ್ವರಾಯರ ನೆನೆದು ಶುದ್ಧರಾಗಿರೋ ಕರಗಳನ್ನು ತೊಳೆದು ತೀರ್ಥ ತುಳಸಿ ದಳವಿಡುವಾಗ ಪರಿಪರಿಯ ಫಲ ಪುಷ್ಪ ವೀಳ್ಯ ಅರ್ಪಿಸುವಾಗ ಕರಗಳನ್ನು ತೊಳೆದು ತೀರ್ಥ ತುಳಸಿ ದಳವಿಡುವಾಗ ಪರಿಪರಿಯ ಫಲ ಪುಷ್ಪ ವೀಳ್ಯ ಅರ್ಪಿಸುವಾಗ ಸರ್ವಾಂತರ್ಯಾಮಿ ನಮ್ಮ ಪರಮ ಗುರು ಮಧ್ವಂತರಾತ್ಮಕ ಸರ್ವಾಂತರ್ಯಾಮಿ ನಮ್ಮ ಪರಮ ಗುರು ಮಧ್ವಂತರಾತ್ಮಕ ಪುರಂದರ ವಿಠಲಗೆ ಸಮರ್ಪಣೆ ಮಾಡಿರೋ ಪುರಂದರ ವಿಠಲಗೆ ಸಮರ್ಪಣೆ ಮಾಡಿರೋ ಮಧ್ವರಾಯರ ನೆನೆದು ಶುದ್ಧರಾಗಿರೋ ಪೊದ್ದಿ ವೈಷ್ಣವ ಮತವ ಭವದಿಯನು ದಾಟಿರೋ ಮಧ್ವರಾಯರ ನೆನೆದು ಪರಿಶುದ್ಧರಾಗಿರೋ